ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿಯವರಿಗೆ, ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ವೀರರಾಘವರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕೂಡಲ ಸಂಗನ ಶರಣಯರಿಗೂ ಶರಣಾರ್ಥಿಗಳು. ಇಲ್ಲಿ ನೋಡಿ, ಸಂಕಲ್ಪ ಇದ್ದರೆ ಆಧ್ಯಾತ್ಮದಲ್ಲಿ ಖಂಡಿತ ಆಗುತ್ತೆ. ನಾನು ಹುಬ್ಳಿಲಿ ಒಂದು ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಹುಬ್ಳಿಲಿ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಗೌರಿಬಿದನೂರಲ್ಲಿ, ಹುಬ್ಳಿಯಲ್ಲಿ ಇಲ್ಲೆಲ್ಲ ಮಾಸ್ಟ್ರೆಲ್ಲ ಹತ್ತತ್ರ ಇರೋರಲ್ಲ, ಇವರೆಲ್ಲ ಮಾಸ್ಟ್ರೆಲ್ಲ ಹತ್ತತ್ರ ಇರೋವ್ರೆ. ನಾನು ದೂರ ಇದ್ದೀನಲ್ಲ. ನಾನು ಗೌರಿಬಿದನೂರಿಂದ ಹೆಂಗೆ ಕರೆದ್ರು ಮತ್ತೆ ನಮ್ಮನ್ನು? ಸಂಕಲ್ಪ ಶಕ್ತಿ ಅಲ್ವಾ? ಸಂಕಲ್ಪ ಶಕ್ತಿ ಮಾಡಬೇಕು ಅಂದ್ಕೊಂಡಿದ್ದೆ. ಆಮೇಲೆ ನಂದಾ ಮೇಡಮ್ ಅವರು ನನಗೆ ಅರ್ಥ ಆಗಲಿಲ್ಲ. ಕ್ಲಾಸು ಅಂದ್ರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಜನರಲ್ಲೇ 1 ಗಂಟೆ ಕ್ಲಾಸ್ ಮಾಡೋಕ್ಕೆ ಕರೀತಾರಲ್ವ, ಎಲ್ಲರೂ ಸತ್ಸಂಗ ಮಾಡೋಕ್ಕೆ 1 ಗಂಟೆ ಕ್ಲಾಸ್ ಕರೀತಾರೆ. 1 ಗಂಟೆ ಕ್ಲಾಸ್ ಅಲ್ವಾ, ಹೋಗೋಣ ಬಿಡು ಅಂದ್ಕೊಂಡೆ. ಆಮೇಲೆ ಫೋನ್ ಮಾಡಿ ಅವರು, ನಾನು ರಿಸರ್ವೇಷನ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಟ್ರೈನ್ಗೆ. ಸರ್ ಹೆಂಗಮ್ಮ ಕ್ಲಾಸು? ಮತ್ತೆ ಫೋನ್ ಮಾಡಿದ್ರು. ಸರ್ ಬೆಳಗ್ಗೆ 8ರಿಂದ ಧ್ಯಾನ ಮುಗಿಯುತ್ತೆ, 8ರಿಂದ 9 ಗಂಟೆವರೆಗೆ ಒಂದು ನಿಮ್ಮದು ಶೇರ್ ಮಾಡ್ತೀರಾ ಅಂತಂದರು. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾನು ಬರೀ 15 ನಿಮಿಷ ಮಾತನಾಡೋದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾ ಅಂತ ಅನ್ನಿಸ್ತು ನನಗೆ. 15 ನಿಮಿಷಕ್ಕೆ ಇಲ್ಲಿಂದ ಚಾರ್ಜು ರಾತ್ರಿ ಎಲ್ಲ ನದಿಲಿ ನಿದ್ಗೆಟ್ಕೊಂಡು ಗೌರಿಬಿದನೂರ್ಗೆ ಹೋಗಿ ಇಲ್ಲಿಂದ ಬರಬೇಕಾ ಅಂತ ಅನ್ನಿಸ್ತು. ಆಮೇಲೆ ಪತ್ರಿಜಿಯವ್ರ ಜ್ಞಾಪಕ ಬಂದರು. ಪತ್ರಿಜಿಯವರು ಒಬ್ರಿಗೆ ಧ್ಯಾನ ಹೇಳ್ಕೊಡೋದಕ್ಕೆ ರೈಲಲ್ಲಿ ಜನರಲಲ್ಲಿ ನಿಂತ್ಕೊಂಡೋಗಿ ಧ್ಯಾನ ಹೇಳ್ಕೊಟ್ಟು ಬಂದಿದ್ದಾರೆ ಪತ್ರಿಜಿಯವರು ಅಲ್ವಾ? ಆಯಿತು, ಸರಿ ಅಂದೆ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಇವತ್ತು ಬೆಳಗ್ಗೆ ನಂದಿತ್ತು ಕ್ಲಾಸು. ಸರ್ ಬೆಳಗ್ಗೆ ಆಯ್ತಮ್ಮ ಅಂದೆ. ಮತ್ತು ಇವಾಗ ಸಿಕ್ತಲ್ಲ, ಬೆಳಗ್ಗೆ ಕಡಿಮೆ ಅವಧಿತ್ತಲ್ಲ, ಇವಾಗ 1/2 ಅವರ್ ಸಿಕ್ತಲ್ಲ ಕ್ಲಾಸ್ ಮಾಡೋದಕ್ಕೆ. ಇದು ಸಂಕಲ್ಪ ಶಕ್ತಿ ಅಲ್ವಾ? ಮತ್ತು ನಂದು ಎಕ್ಸ್ಪೀರಿಯೆನ್ಸು ಎಷ್ಟು ಜನ ಕೇಳಿದ್ದೀರಾ? ಕೈ ಎತ್ತಿ. ನನ್ನ ಎಕ್ಸ್ಪೀರಿಯೆನ್ಸು ಅಷ್ಟೇನಾ? ಸಿಂಪಲಾಗಿ ಒಂದು 5 ನಿಮಿಷ ನಾನು ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ, ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನಾನು 2012 ಧ್ಯಾನಕ್ಕೆ ಬಂದಿದ್ದು. 2012 ನಾನು ಧ್ಯಾನಕ್ಕೆ ಬಂದಿದ್ದು. ಆ್ಯಕ್ಚುಲಿ ನಾನು ಧ್ಯಾನಕ್ಕೆ ಬಂದಿದ್ದು, ನಾನು ಪಿರಮಿಡ್ ಸೊಸೈಟಿಯಿಂದ ಧ್ಯಾನ ಕಲೀಲಿಲ್ಲ. ಯಾರೋ ರಂಗನಾಥ್ ಸಾರ್ ಅಂತವರು, ಶುಭರಾಜ್ ಅಂತ, ಅಷ್ಟರಲ್ಲಿ ತುಂಬ ಫ್ರೆಂಡು. ಸರ್ ಧ್ಯಾನ ಮಾಡಿ ಸಕ್ಕರೆ ಕಾಯಿಲೆ ಹೋಗುತ್ತೆ ಅಂದರು. ಆ್ಯಕ್ಚುಲಿ ನಾನು ಬಂದದ್ದು ಸಕ್ಕರೆ ಕಾಯಿಲೆ ಕಳ್ಕೊಳ್ಳೋದಕ್ಕೋಸ್ಕರ ಧ್ಯಾನಕ್ಕೆ ಬಂದಿದ್ದು. ಆಯಿತು ಅಂತ ಅಂದೆ. ಅದಕ್ಕೆ ಮುಂಚೆ ನೋಡಿ, ಧ್ಯಾನವನ್ನು ಯಾರಿಗೇ ಆಗಲಿ ಮಾಡಿ ಅಂತ ಹೇಳಬಾರ್ದು, ಮಾಡಿ ಅಂತ ಹೇಳ್ಬೇಕಷ್ಟೇ ಅಲ್ವಾ? ಒಂದು ಸಾರಿ ಮಾಡಪ್ಪ ಅಷ್ಟೇ. ನಮ್ಮದು ಕೂಡ ಎಕ್ಸ್ಪೀರಿಯನ್ಸೆ. ಅದಕ್ಕೆ ಮುಂಚೆ ನಮ್ಮೂರಲ್ಲೇ ಒಬ್ಬರಿದ್ದು ನಂಜಪ್ಪ ಅಂತಾನ, ಅರವಿಂದ್ ಸೌಟೇಶನ್ ಕ್ಲಾಸ್ ನಡೀತಾ ಇತ್ತು. ಅಣ್ಣ ಧ್ಯಾನ ಮಾಡೋಣ, ಸಕ್ಕರೆ ಕಾಯಿಲೆ ಹೋಗುತ್ತೆ ಅಂದರು. 2 years ಬ್ಯಾಕ್. ಅವಾಗ ಹೋದೆ. ನಾನು ಕೂತ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡೆ. 5 ನಿಮಿಷ ಕೂತ್ಕೊಂಡೆ. ಸಕ್ಕರೆ ಕಾಯಿಲೆನೂ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ಏನು ಧ್ಯಾನ ಹೋಗಪ್ಪ ಅಂತ ಅಂದ್ಕೊಂಡೆ 5 ನಿಮಿಷ. ಆಮೇಲೆ ನೋಡಿ 2012 ಹೇಳ್ದ, ಅದೇನೋ ನನಗೆ ಗೊತ್ತಿಲ್ಲ, ಕೂತ್ಕೊಂಡೆ ಒಂದು 45 ಮಿನಿಟ್ಸು 50 ಮಿನಿಟ್ಸು ಕೂತ್ಕೊಂಡೆ. ಏನು, ನನಗೆ ಈ ಸೊಸೈಟಿ ಕತೆ ಎಲ್ಲ ಗೊತ್ತಿಲ್ಲ. ಕಾಲು ನೀಚ್ಕೋಬೋದು, ಗೋಡೆ ಹೊರ್ಕೋಬೋದು, ಗೊರಕೆ ಇಕ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಹೆಂಗಾರು ಮಾಡೋದು, ಏನೂ ಮಾಡಬಾರ್ದೇನೋ, ಕಾಲು ನೀಚ್ಕೋಬಾರ್ದೇನೋ, ಸೈಟಾಗೆ ಕೂತ್ಕೋಬೇಕೇನೋ, ಕಾಲು ತೆಗಿಬಾರ್ದೇನೋ ಅಂತೇಳಿ 3/4 ಗಂಟೆ ಕೂತ್ಕೊಂಡೆ. ಏನೋ ಇದೆ ಇದರಲ್ಲಿ ಅಂತ 4 ಗಂಟೆ ಕೂತ್ಕೊಂಡ್ಬಿಟ್ಟೆ. ಒಂದೇ ಸಿಟ್ಟಿಂಗ್ 4 ಗಂಟೆ ಕೂತ್ಕೊಂಡೆ. ನಾನು ಸತ್ಯ ಏನು ಹೇಳ್ತಾ ಇದ್ದೀನಿ, ಸತ್ಯ ಅನುಭವ ಜ್ಞಾನ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ತತ್ವ ಹೇಳಕ್ಕೆ ಬಂದಿಲ್ಲ. ಇಲ್ಲಿ ಆಧ್ಯಾತ್ಮ ಅನುಭವವೇ ಜ್ಞಾನ ಅಲ್ವಾ? ಕೂತ್ಕೊಂಡೆ 4 ಗಂಟೆ ಕೂತ್ಕೊಂಡೆ. ಕಾಲು ನೋಯ್ತಾ ಇದೆ. ನನಗೇನು ಕಾಲು ನೀಚಬಾರ್ದೇನೋ ಅಂತ. ಕಾಲು ನೋಯ್ತಾ ಇದೆ. ನಾನು ಸಂಕಲ್ಪ ತೊಗೊಂಡೆ, ನಾನು ಒಬ್ಬಟ್ಟು ತಿನ್ನಬೇಕು ಅಂತನ. ಶುಗರ್ ನಾನು ಅದಕ್ಕೆ ಮುಂಚೆನೂ ಈ ಸಾರು ಇವಾಗ ಹೇಳ್ತಿರಲ್ವಾ, ಇದು ಆರೋಗ್ಯ ಆರೋಗ್ಯನೇ. ಅದಕ್ಕೆ ಮುಂಚೆ ಸಾರು ಏನು ಹೇಳಿದ್ರು ಅದನ್ನ ಫಾಲೋಅಪ್ ಮಾಡ್ತಾ ಇದ್ದೆ. ಆರೋಗ್ಯ ಹೆಂಗಿರಬೇಕು, ಡಯಾಬಿಟಿಕ್ ಬಂದವ್ರು ಹೆಂಗಿರಬೇಕು, ಎಷ್ಟು ತಿನ್ನಬೇಕು ಅಂತ ಡಯಾಕೋನ್ಗೆ ಹೋಗಿದ್ದೆ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಇಲ್ಲೇನು ಗೊತ್ತಾ, ಊಟ ಬಲ್ಲವನಿಗೆ, ಮಾತು ಬಲ್ಲವನಿಗೆ, ಧ್ಯಾನ ಬಲ್ಲವನಿಗೆ ರೋಗನೂ ಇಲ್ಲ, ಜಗಳನೂ ಇಲ್ಲ. ಅಲ್ವಾ?
ಇದು ಲೌಕಿಕ. ಆರೋಗ್ಯವನ್ನು ಮೇಂಟೈನ್ ಮಾಡೋದು ಲೌಕಿಕ ಬೇಕು. ಯಾಕಂದ್ರೆ ಯಾರೂ ಧ್ಯಾನ ಮಾಡಲ್ಲ. ರಂಗನಾಥ್ ಸರ್ ಗೊತ್ತು. ಎಷ್ಟು ಗಂಟೆ ಧ್ಯಾನ? 4 ಗಂಟೆ ಧ್ಯಾನ ಮಾಡೋರು ಯಾರಿದ್ದಾರೆ? ಕೈ ಎತ್ತಿ, ಒಂದೇ ಸಿಟ್ಟಿಂಗ್ಗೆ ಕೈ ಎತ್ತಿರಿ. ಯಾರಾದ್ರು ಇದ್ದೀರಾ? ಮತ್ತು ಇದು ಬೇಕೇ ಬೇಕು ಕ್ಲಾಸ್ ನಿಮಗೆ. 4 ಗಂಟೆ ಧ್ಯಾನ ಮಾಡಲ್ವಲ್ಲ ನೀವು? ಇಸ್ ಎಸೆನ್ಷಿಯಲ್. ಪತ್ರಿಜಿಯವ್ರಿಗೂ ಗೊತ್ತು. ನೀನು ಆತ್ಮಜ್ಞಾನ ತಿಳ್ಕೊಳ್ಳೋಷ್ಟು ಧ್ಯಾನ ಮಾಡಲ್ಲ. ಅದಕ್ಕೇನು ಹೇಳಿದ್ರು ಪತ್ರಿಜಿಯವರು? ನೀನು ಏನಾದರೂ ಆಗಪ್ಪ, ಸಸ್ಯಾಹಾರಿ ಆಗು ಅಂದರು ಪತ್ರಿಜಿಯವರು. ಅಲ್ವಾ? ಇದು ಟಾಪಿಕ್ಕು. ಕೂತ್ಕೊಂಡೆ ನಾನು ಒಬ್ಬಟ್ಟು ತಿನ್ನೋಕೆ ಭಾಳ ಆಸೆ ನನಗೆ. ಅದಕ್ಕೆ ಮುಂಚೆ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೆ ನಾನು? ಡಯಕಂದಲ್ಲಿ ಏನು ಹೇಳಿದ್ರು? ಶುಗರ್ ಇರೋರ್ಗೆ ಹೇಳ್ತೀನಿ ಕೇಳಿ, ಬೆಳಗ್ಗೆ ಒಂದೇ ಚಪಾತಿ ತಿನ್ನಬೇಕು, ಒಂದೇ ಚಪಾತಿ ತಿನ್ನಬೇಕು. ಮಧ್ಯಾಹ್ನ 1 ಚಪಾತಿ ಅಥವಾ ಎಷ್ಟೋ ಒಂದು ಅಳತೆ ಕೊಟ್ಟಿರ್ತಾರೆ, ಅಷ್ಟು ತಿಂದರೆ ಯಾರೂ ಮಾತ್ರೆ ನುಂಗಂಗಿಲ್ಲ. ಅದೇ ಥರ ಮೇಂಟೈನ್ ಮಾಡಿದೆ 10 ವರ್ಷ. ನಾನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ಕೂಡ ನಾನು ಮಾತ್ರೆಗಳು ತೊಗೊತಿರ್ಲಿಲ್ಲ ಅಲ್ವಾ? ಸ್ವಲ್ಪ ದೇಹ ಸಣ್ಣ ಆಗಿತ್ತು, ಮುಖ ಎಲ್ಲ ಸಹಜವಾಗುತ್ತೆ ಅಲ್ವಾ? ಆಯಿತು, ಏನಾಯಿತು ಆಮೇಲೆ ಧ್ಯಾನ ತುಂಬ ಧ್ಯಾನ ಮಾಡಿದ್ರೆ 4 ಗಂಟೆ ಆ ಥರ ನಾನು 4 ಗಂಟೆ 2 ಸಿಟ್ಟಿಂಗ್ ಮಾಡಿದ್ದೀನಿ. 8 ಗಂಟೆ ಧ್ಯಾನ ಮಾಡಿದೆ. ನನಗೆ ಗೊತ್ತಿಲ್ಲ. ನನ್ನ ಉದ್ದೇಶ ಎಲ್ಲ ಒಬ್ಬಟ್ಟು ತಿನ್ಬೇಕು ಅಷ್ಟೇನು ಏನಿಲ್ಲ. ಆಧ್ಯಾತ್ಮ ಏನು ಗೊತ್ತಿಲ್ಲ ನನಗೆ. ಆಧ್ಯಾತ್ಮ ಏನೂ ಗೊತ್ತಿಲ್ಲ. ಒಬ್ಬಟ್ಟು ತಿನ್ಬೇಕು, ಪಾಯಸ ತಿನ್ನಬೇಕು, ಒಬ್ಬಟ್ಟು ತಿನ್ಬೇಕು, ಪಾಯಸ ತಿನ್ನಬೇಕು, ಭಾಳ ಇಷ್ಟ ನನಗೆ. ಆಮೇಲೆ ಬಂತು ಧ್ಯಾನ ಮಾಡಿದ್ರೆ ಸಿಟ್ರಿಕ್ ಆಮ್ಲ ಜಾಸ್ತಿ ಉತ್ಪಾದನೆ ಆಗುತ್ತೆ ತುಂಬ ಧ್ಯಾನ ಮಾಡಿದವ್ರಿಗೆ. ನೀವು 1 ಗಂಟೆ ಧ್ಯಾನ ಮಾಡೋರಿಗೆ ನಾವು ಕ್ಲಾಸ್ ಏನು ತಲೆ ಒಳಕ್ಕೆ ಹೋಗಲ್ರಿ. ನಿಮಗೆ ಕ್ಲಾಸ್ ಹೇಳಿದ್ರು ತಲೆ ಒಳಕ್ಕೆ ಹೋಗಲ್ಲಪ್ಪ. ತುಂಬ ಧ್ಯಾನ ಮಾಡಿದ್ರೇ ಧಾರಣೆ ಮಾಡ್ಕೊಳಕ್ಕಾಗೋದು ಅಲ್ವಾ? ಏನೋ ಕೇಳ್ತೀರಾ, ಚಪ್ಪಾಳೆ ಹೊಡಿತೀರಾ, ಚೆನ್ನಾಗಿದೆ ಅಂತೀರಾ. ಸುಮ್ಮನೆ ಚೆನ್ನಾಗಿದೆ ಅಂದರೆ ಏನು? ನೀವು ಚೆನ್ನಾಗಿರಬೇಕು ಅಲ್ವಾ? ಮಾಡಬೇಕು ಧ್ಯಾನ ಹೆಚ್ಚಾಗಿ. ಹಂಗಾಯ್ತು, ಹಸು ತುಂಬ ಆಗೋಯ್ತು. ತಿಂದೆ 1 ಚಪಾತಿ 8 ಚಪಾತಿ, 20 ಕರ್ಗಡ್ಬು ಅಂತೀವಿ ನಮ್ಮ ಕಡೆ. ನಾವು ಒಬ್ಬಟ್ಟು ಅಂತೀವಿ, ನೀವೇನು ಹೋಳಿಗೆ ಅಂತೀರೇನಪ್ಪ. ಎಲ್ಲ ತಿನ್ಬಿಟ್ಟೆ. ಕಂಪ್ಲೀಟ್ ಶುಗರ್ ರೈಸ್ ಆಗೋಯ್ತು. ಶುಗರು 500 ಹೊರಟೋಯ್ತು ಶುಗರು. ಅದಕ್ಕೆ ಮುಂಚೆ ಏನಾದರೂ ನಾನು 140, 150 ಆದರೆ ಅಯ್ಯೋ ನಾನು ಸತ್ತೋಗ್ಬಿಡ್ತೀನೇನೋ, ಜಾಸ್ತಿ ಆಗಿದೆ, ಸತ್ತೋಗ್ಬಿಡ್ತೀನೇನೋ ಅಂತೇಳಿ ಏನೇನೋ ಸರ್ಕಸ್ ಮಾಡೋದು. ಅದು ತಿಂದಂಗಿರೋದು, ಇದು ತಿಂದಂಗಿರೋದು. ನಾನು ಸತ್ಯನೇ ಹೇಳ್ತಾ ಇದ್ದೀನಿ, 500 ಆದಾಗ ಕೂಡ ನಾನು ವಿಚಲಿತನಾಗಲಿಲ್ಲ. ಇದು ಏನು ಗೊತ್ತಾ? ಧ್ಯಾನ ಮಾಡಿದ್ರೆ ರೋಗಗಳು ಮೇಲಾಗಲ್ಲ ರೀ. ರೋಗವನ್ನು ತಡೆದುಕೊಳ್ಳುವಂಥ ಒಂದು ಶಕ್ತಿ ಬರುತ್ತೆ. ರೋಗಗಳು ಬಂದಿದೆ ದೇಹದಿಂದ, ಪಂಚಭೂತ ಅಂದಮೇಲೆ ರೋಗಗಳು ಬಂದೇ ಬರುತ್ತಲ್ವಾ ಅಲ್ವಾ? ಶರೀರ ಭಾವನೆಯನ್ನು ಬಿಟ್ಟು ಆತ್ಮ ಭಾವನೆ ಇದ್ದಾಗ ಇದೆ ಸಾಯೋಣ. ರೋಗ ಬಂದರೆ ಏನಾಗುತ್ತೆ? ಸಾಯ್ತೀವ ನಾವು? ಸಾಯ್ತೀವೇನ್ರಿ? ಆತ್ಮಕ್ಕೆ ಸಾವಿದೆಯಾ? ಮತ್ತೆ ಯಾಕೆ ಚಿಂತೆ ಮಾಡೋದು? ಅದನ್ನು ತಿಳಿಯುವುದಕ್ಕೆ ಜ್ಞಾನ. ಆಯ್ತಲ್ಲ? ಹಂಗಾಯ್ತು. 500ಕ್ಕೆ ಹೋಯ್ತು, ತೋರಿಸ್ದೆ ಡಾಕ್ಟರ್ಗೆ. ಮತ್ತೆ ಬುದ್ಧ ಪೌರ್ಣಮಿ ಇತ್ತು ಸ್ವಲ್ಪ ಹತ್ತಿರದಲ್ಲೇ, ಶಂಕರ್ ಭಟ್ ಅಂತ. ಬುದ್ಧ ಪೌರ್ಣಮಿಗೆ ಹೋದೆ. ಅಲ್ಲಿ ಡಾಕ್ಟ್ರು, ಏನ್ರಿ 500 ಇದೆ ಹಿಂಗಿದ್ದೀರಾ ಅಂದೆ. ಧ್ಯಾನ ಮಾಡ್ತೀನಿ ಸಾರ್ ಅಂತಂದೆ ನಾನು. 500 ಇದೆ ಹಿಂಗೆ ಧ್ಯಾನ ಮಾಡ್ತೀನಿ ಸಾರ್ ಅಂತಂದೆ. ಅಯ್ಯಪ್ಪ 4 ಗಂಟೆ ಹೆಂಗಪ್ಪ ಧ್ಯಾನ ಮಾಡ್ತೀರಾ ಅಂತಂದರು. ಕುತ್ಕೊತೀನಿ ಸರ್, ರಾತ್ರಿ 2 ಗಂಟೆಗೆ ಕುತ್ಕೊತೀನಿ ಅಂತಂದೆ. ಈಗ ಅಲ್ಲಿ ಪಕ್ಕದಲ್ಲಿರೋರಿಗೆ ನೋಡಿ ಹೆಂಗಿರುತ್ತೆ ಅಂತ. ರೀ ನೀವು ಧ್ಯಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಅಷ್ಟು ಆಯಿತು. ಒಂದು ಸ್ವಲ್ಪ ದಿನ ಮಾತ್ರೆ ತೊಗೊಂಡೆ, ನಾನು ಇಲ್ಲ ಅಂತ ಹೇಳಿಲ್ಲ. ಒಂದು ವಾರ ಮಾತ್ರೆ ತೊಗೊಂಡೆ. ಇಲ್ಲ ನೀವು ಮಾತ್ರೆ ತೊಗೋಬೇಕು. ಎಕ್ಸಾಂಪಲ್ ಕೊಟ್ಟರು ಅವರು. ಯಾರೋ ನಾಗರ ಬಿಡಿಯವನು, ನನಗೇನಾಗಲ್ಲ ಅಂತ ನಾಗರ ಬಿಡ್ಕೊಂಡು ನಾಗರ ಕಚ್ತಲ್ಲ, ಹಂಗಾಗುತ್ತೆ, ಸ್ವಲ್ಪ ಮಾತ್ರೆ ತೊಗೋಬೇಕು ಅಂತಂದರು. 1 ವಾರ ತೊಗೊಂಡೆ ಮಾತ್ರೆ ಅಷ್ಟೇ. ನನ್ನ ಜೀವನದಲ್ಲಿ ಅಲ್ಲಿಂದ ಇಲ್ಲೇವರೆಗೂ ನಾನು ಯಾವ ಮಾತ್ರೆಯನ್ನು ಕೂಡ ತಗೊಂಡಿಲ್ಲ. ಮತ್ತು ಹಾರ್ಟ್ ಪ್ರಾಬ್ಲಮ್ ಇದೆ. ಈ ಧ್ಯಾನದಿಂದ ಉಸಿರಾಟವನ್ನು ಗಮನಿಸುವುದರಿಂದ ಉಸಿರಿನ ಕಾಯಿಲೆಗಳು ಬೇಗ ವಾಸಿಯಾಗುತ್ತೆ. ಶುಗರ್ ಹೋಗಲ್ಲ. ಶುಗರ್ ಹಂಗೂ ಹಿಂಗೂ ಆಗುತ್ತೆ. ಶುಗರು ನನ್ನ ಎಕ್ಸ್ಪೀರಿಯನ್ಸು. ಯಾರು ಹೆಂಗೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದು ನಾನು ಹೇಳ್ತೀನಿ. ಇವು ಉಸಿರಿನ ಕಾಯಿಲೆಗಳು ಬೇಗ ಹೋಗುತ್ತೆ. ಯಾವಾಗ? 6 ತಿಂಗಳ ಕಾಲ ಒಂದೇ ಸಿಟ್ಟಿಂಗ್ 4 ಗಂಟೆ ಸರಿಯಾಗಿ ಕೂತ್ಕೊಂಡು, ಸಾರು ಹೇಳಿದ್ರಲ್ಲ, ಕಲ್ಲಾಗಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನೀವು ಕಲ್ಲಾಗ್ತೀರಾ ಅಲ್ವಾ? ಕಲ್ಲಾಗೋದು ಅಂದ್ರು ಏನಾದರೂ ಆಗಲಿ, ಮಳೆನಾದರೂ ಬರಲಿ, ಹೇಳ್ತೀವಲ್ಲ, ಅಭಿಷೇಕ ಮಾಡ್ತೀವಲ್ಲ, ಅದಕ್ಕೆ ಹಾಲು ಉಯ್ತೀವಿ, ತುಪ್ಪ ಉಯ್ತೀವಿ, ಹಾಗಲಕಾಯಿ ಹಾಕ್ತೀವಿ. ಆಹಾಹಾಹಾಹಾ, ಏನಪ್ಪ ಆಕೆ ಅದು ಮಾತಾಡಲ್ವಲ್ಲ, ವಿಗ್ರಹ ಮಾತಾಡಲ್ವಲ್ಲ. ಅದ್ರ ಉದ್ದೇಶ ಹೋಗಲ್ಲ. ಏನು ತಿಳ್ಕೊಬೇಕು ಅಂದ್ರೆ ನಾವು, ಅದು ಹಂಗೆ ಹೆಂಗೆ ಸುಮ್ಮನೆ ಇರುತ್ತೋ, ನೀನು ಕೂಡ ಯಾರಾದರೂ ಏನಾದರೂ ಮಾಡಿದ್ರು ಸುಮ್ಮನೆ ಇರು ಅಂತ ದೇವಸ್ಥಾನಕ್ಕೆ ಹೋಗೋದು, ಮೊಕ್ಕೋದಕ್ಕೆ ಅಲ್ಲರಿ ಅಲ್ಲಿ ಹೋಗೋದು ಅಲ್ವಾ? ಇದು
ಇದು ಹಿಂಗಾಯಿತು. ಮತ್ತೆ ಇಲ್ಲೇವರೆಗೂ ನಾನು ಯಾವ ಆರ್ಟ್ಗೆ ಉಸಿರಿನ ಸಂಬಂಧಪಟ್ಟಿದ್ದು ಆರ್ಟ್ ಪ್ರಾಬ್ಲಮ್ ಇದೆ ನನಗೆ. ಆರ್ಟ್ ಪ್ರಾಬ್ಲಮ್ ಇತ್ತೆ, ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲ್ ಅಂತಾರಲ್ವಾ, ಅದು 500 390 ಇತ್ತು. 390 ದಟ್ ಮಸ್ಟ್ ಬಿ ವಿತಿನ್ 160, 160 ಒಳಗಡೆ ಇರಬೇಕದು. ಅದು ಬರ್ತಾ 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 ಸ್ವಲ್ಪ ಮೊದಲು ಗಾರ್ಲಿಕ್ಸ್ ಮಾತ್ರ ತೊಗೊತಾ ಇದ್ದೆ ನಾನು ಮೊದಲು. ಧ್ಯಾನಕ್ಕೆ ಬಂದಮೇಲೆ ಗಾರ್ಲಿಕ್ಸು ನುಂಗಂಗಿಲ್ವಲ್ಲ, ಬಿಟ್ಬಿಟ್ಟೆ. ನಾನು ಧ್ಯಾನ ಮಾಡಿ 6 ತಿಂಗಳಿಗೆ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಂಡ್ಬಿಟ್ವಿ ನಾವು. ಸಾಕು ಕೇಳಿದ ತಕ್ಷಣನೇ ಇಲ್ಲೇವರೆಗೂ ನಾವು ಎಲ್ಲಿ ಊಟ ಮಾಡಲ್ಲ. ನಾವು ಉಪವಾಸ ಅನ್ನೋದು ಇರ್ತೀವಿ, ಊಟ ಮಾಡಲ್ಲ, ಗಾರ್ಲಿಕ್ಸ್ ತಿನ್ನಲ್ಲ ಅಲ್ವಾ. ಆ ಗಾರ್ಲಿಕ್ಸ್ ಮಾತ್ರ ತಗೊಳಂಗಿಲ್ವಲ್ಲ, ಬಿಟ್ಬಿಟ್ಟೆ, ವಾಸಿ ಆಗೋಯ್ತು. ಇಲ್ಲೇವರೆಗೂ ಜಾಸ್ತಿ ಆಗಿಲ್ಲ. ಇನ್ನು ಶುಗರ್ ಹಂಗಾಗಿದೆ. ಇಲ್ಲೇವರೆಗೂ ಆ ಹಾರ್ಟ್ ಸಮಸ್ಯೆ ನನಗೆ ಜಾಸ್ತಿ ಆಗಲೇ ಇಲ್ಲ ಅಲ್ವಾ. ಇದು ಭೌತಿಕವಾದಂಥ ಎಕ್ಸ್ಪೀರಿಯನ್ಸು. ಯಾವುದಿದು? ದೇಹ ಎಕ್ಸ್ಪೀರಿಯನ್ಸ್. ಬಟ್ ಆಮೇಲೆ ಗೊತ್ತಾಗಿದ್ದು ಯಾವಾಗ ನನಗೆ ಈ ಜ್ಞಾನ ಅಂತಕ್ಕಂಥದ್ದು ಏನಕ್ಕೆ? ಧ್ಯಾನ ಜ್ಞಾನಕ್ಕೆ. ಇದನ್ನು ತಿಳಿದಿದ್ದು ನಾನು ತಟವರ್ತಿ ರಾಘವ ಸಾರಿಂದ. ಜೋರಾಗಿ ಚಪ್ಪಾಳೆ ತಟವರ್ತಿ ರಾಘವ ಸಾರ್ ರಾಜಲಕ್ಷ್ಮಿ ಅಮ್ಮನವರಿಗೆ. ಅವ್ರ ಕ್ಲಾಸ್ಗಳು ಕೇಳೇ ಇನ್ಸ್ಪೈರ್ ಆಗಿದ್ದು ನಾನು. ಮೊದಲೇ ಅಂದ್ಕೊಂಡಿದ್ದೆ ಧ್ಯಾನ ಅಂದರೆ ರೋಗಗಳು ಭೋಗಗಳು ಅಂದ್ಕೊಂಡಿದ್ವಿ. ಧ್ಯಾನ ಅಂದರೆ ರೋಗಕ್ಕೂ ಅಲ್ಲ ಭೋಗಕ್ಕೂ ಅಲ್ಲ, ಯೋಗಿ ಆಗುವುದಕ್ಕೆ ಧ್ಯಾನ ಅಂದರೆ. ಪತ್ರಿಜಿ ಹೇಳ್ತಾರೆ, ಏಯ್ ಆಸ್ಪತ್ರೆಗೆ ನಿಂಗೆ ಕಾಯಿಲೆ ಬೇಕು ಅಂದರೆ ಆಸ್ಪತ್ರೆಗೆ ಹೋಗು, ಯೋಗಿ ಆಗಬೇಕು ಅಂದರೆ ನನ್ನ ಕೂಡೆ ಬಾ ಅಂತ ಹೇಳ್ತಾರೆ ಪತ್ರಿಜಿ. ಯೋಗಿ ಆಗಬೇಕು ಅಂದರೆ ನನ್ನ ಕೂಡಿ ಬಾ. ಇವಾಗ ಯೋಗಿ ಆದರೆ ಯಾವ ರೀತಿ ಲಾಭ ಬರುತ್ತೆ ಅಂತ ಹೇಳ. ಇವಾಗ ಒಂದು ಭತ್ತ ಇರುತ್ತೆ, ಭತ್ತ ಮಿಷನ್ ಮಾಡಿದ ತಕ್ಷಣ ಏನು ಬರುತ್ತೆ? ಮೊದಲು ದೊಡ್ಡೊಟ್ಟು ಬರುತ್ತೆ, ಕರೆಕ್ಟಾ? ಆಮೇಲೆ ಏನು ಬರುತ್ತೆ? ಸಣ್ಣೊಟ್ಟು ಬರುತ್ತೆ. ಆಮೇಲೆ ಏನು ಬರುತ್ತೆ? ದೊಡ್ಡ ನುಚ್ಚು ಬರುತ್ತೆ. ಆಮೇಲೆ ಏನು ಬರುತ್ತೆ? ಸಣ್ಣ ನುಚ್ಚು. ಆಮೇಲೆ ಏನು ಬರುತ್ತೆ? ಅಕ್ಕಿ ಬರುತ್ತೆ. ಈ ಅಕ್ಕಿಯ ರೂಪವೇ ಯೋಗ ಅಲ್ವಾ. ಇನ್ನಿವೆಲ್ಲ ಇವು ನುಚ್ಚು ಒಟ್ಟು ಇವೆಲ್ಲ ರೋಗಗಳು ಭೋಗಗಳು ಇವೆಲ್ಲ ಹೋಗುತ್ತೆ. ನಿಮ್ಗೆ ಇನ್ನೂ ಹೋಗಿಲ್ಲ ಅಂದ್ರೆ ಸಾಧನೆ ಇಲ್ಲ ಅಷ್ಟೇ. ಇಲ್ಲಿ ನಾವು ಯಾರ್ಯಾರನ್ನೋ ಎಕ್ಸ್ಪೀರಿಯನ್ಸ್ ತೊಗೋಬಾರ್ದು. ರಮಣ ಮಹರ್ಷಿಗಳನ್ನಾಗಲಿ ವಿವೇಕಾನಂದ ಅವ್ರನ್ನಾಗಲಿ ಪತ್ರಿಜಿ ಏನು ಹೇಳ್ತಾರೆ? ನನ್ನ ಎಕ್ಸ್ಪೀರಿಯನ್ಸ್ ತೊಗೋಬೇಡ್ರಿ ಅಂತ ಹೇಳ್ತಾರೆ ಪತ್ರಿಜಿ. ನಿನಗೇನು ಅನುಭವ ಆಗಿದೆಯೋ ಅದನ್ನ ಹೇಳು ಅಂತ ಹೇಳ್ತಾರೆ ಪತ್ರಿಜಿ ಅವರು ಅಲ್ವಾ. ಹಂಗೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವ. ನಮ್ಮ ಫ್ರೆಂಡ್ ಹೇಳ್ತಾನೆ, ಸರ್ ಧ್ಯಾನ ಮಾಡಿದ ಕಾಯಿಲೆ ಮೇಲಾಗಲ್ಲ ಸರ್, ಧ್ಯಾನ ಮಾಡಿದ ಕಾಯಿಲೆ ಮೇಲಾಗಲ್ಲ ಸರ್. ನೀನು ಏನು ಹೇಳಿದ್ರು ನಾನು ಸ್ವಾಮಿ ವಿವೇಕಾನಂದ್ರೂ ಎಕ್ಸಾಂಪಲ್ ತಗೊಳ್ಳಲ್ಲ. ನನ್ನ ಅನುಭವ, ನಂಗೆ ಧ್ಯಾನ ಮಾಡಿದ್ದೀನಿ, ಕಾಯಿಲೆ ಮೇಲಾಗಿದೆ ಅಲ್ವಾ. ಕಾಯಿಲೆ ಬಂದಮೇಲೆ ಮೇಲಾಗಬೇಕಲ್ವಾ. ಈ ರೀತಿಯಾಗಿ ನಾನು ಕಂಪ್ಲೀಟ್ ಮಾತ್ರೇನೇ ನುಂಗಲ್ಲ. ಇಷ್ಟು ಎಕ್ಸ್ಪೀರಿಯನ್ಸ್ ಏನು ದೈಹಿಕವಾದಂಥ ಎಕ್ಸ್ಪೀರಿಯನ್ಸು. ಮತ್ತು ಇನ್ನು ಯೋಗಿ ಅಂದ್ರೇನು? ಮೀಸಮಂತ ದುಃಖ ಮುನ್ನ ನಾವು ಯೋಗಿಗಳು ಜ್ಞಾನಿಗಳಲ್ಲ. ಪತ್ರಿಜಿ ಏನು ಹೇಳ್ತಾರೆ? ಸಾಸಿವೆ ಕಾರಣಷ್ಟು ದುಃಖ ಇದ್ದರೂ ಕೂಡ ನಾವು ಜ್ಞಾನಿ ಅಲ್ಲ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಿ ನಡೆದಂಥ ಮಹಾ ದೊಡ್ಡ ಘಟನೆ ಇದು. ನಾನು ಹೋಗ್ತಾ ಇದ್ದೆ ಕ್ಲಾಸುಗಳು ಒಳಗಡೆ, ಭಾಷಣ ಬಿಗಿತಾ ಇದ್ದೆ. ನಾನು ಶರೀರ ಅಲ್ಲ, ನಾವು ಆತ್ಮ. ಯಾಕೆ ಅಳ್ತೀರಾ ಸತ್ತೋದ್ರೆ? ಭಾಷಣ ಬಿಗಿಯೋದು ಬಹಳ ಸುಲಭ ರೀ, ಆಚರಣೆಗೆ ತಂದ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಇಲ್ಲಿ ಏನಾಗಿದೆ ಅಂದರೆ ನಾವೆಲ್ಲನೂ ಭಾಷಣ ಬಿಗಿಯೋರಾಗಿದ್ದೀವಿ. ಆಚಾರ್ಯರು ಪತ್ರಿಜಿಯವರೊಬ್ಬರೇ ಆಚಾರ್ಯರು. ಪತ್ರಿಜಿ ಒಬ್ಬರೇ ಆಚಾರ್ಯರು ಅಲ್ವಾ. ಹಂಗಾಯಿತು 2019 2019 ಮೇ 6ನೇ ತಾರೀಕು ನನ್ನ ಮಗ ಬೆಂಗಳೂರಲ್ಲಿ ಇಂಜಿನಿಯರ್ ಓದ್ತಾ ಇದ್ದ. ಹೆಣ್ಣು ನೋಡ್ತಾ ಇದ್ವಿ. ರಾತ್ರಿ 12 ಗಂಟೆನಲ್ಲಿ ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ಡ್ ಆಗಿ ಹೋಗ್ಬಿಟ್ಟ. 2019 ಎಕ್ಸ್ಪೈರ್ಡ್ ಆದ. ಏನು ನನಗೆ ಗೊತ್ತಿಲ್ದಂಗೆ ಅಳ್ತಾ ಇದ್ದೀನಿ. ಅಳಬಾರ್ದಲ್ಲ, ಜ್ಞಾನಿ ಆದವನು ಅಳಬಾರ್ದಲ್ಲ. ಯಾಕೆ ಅಳ್ತಿದ್ದೀನಿ? ಯಾಕೆ ಹಿಂಗೆ ಅಳ್ತಾ ಇದ್ದೀನಿ? ಆಮೇಲೆ ಹೇಳ್ತೀನಿ ಕೇಳ್ರಿ. 6 ತಿಂಗಳು ಆಗೋಯ್ತಲ್ವಾ, ನಾನು ಸರಿಯಾಗಿ ಧ್ಯಾನ ಮಾಡ್ದಲ್ವಾ. ಪಿರಮಿಡ್ ಸೊಸೈಟಿಗೆ ಬಂದಮೇಲೆ ಧ್ಯಾನ ರಾಂಗ್ ಆಗೋಯ್ತು ನಂದು. ಕಾಲು ನೀಚ್ಕೊಳ್ಳೋದು, ಗೋಡೆ ಹೊರಕೊಳ್ಳೋದು, ಏನೇನೋ ಮಾಡೋಕ್ಕೆ ಶುರು ಮಾಡಿ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಎನರ್ಜಿ ಬರ್ತಾ ಇತ್ತು. ಸಂಗೀತ ಕೂಡ ಬೇಡ, ಸಂಗೀತ ಕೂಡ ಧ್ಯಾನ ಬೇಕಾಗಿಲ್ಲ, ಮನಶೂನ್ಯ. ಈ ಸಂಗೀತ ಏಕೆ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಹಿಂಗೆ ಸಂಗೀತ ಇಲ್ದಿದ್ರೇ ಕೂರಲ್ಲ ನೀವು, ಅದಕ್ಕೆ ಸಾರ್ ಸಂಗೀತ ಇಟ್ಟಿದ್ದಾರೆ ಅಷ್ಟೇನೇ. ನೀವು ಕೂರಲ್ಲಿ ಇಲ್ದಿದ್ರೆ ಪ್ರಾಥಮಿಕ ಅಂತ ಸಂಗೀತ ಗೈಡಿಂಗ್ ಇವೆಲ್ಲನೂ ಮನಸ್ಸನ್ನು ಶೂನ್ಯ ಮಾಡಬೇಕು ಅಂದರೆ ಸೈಲೆಂಟ್ ಧ್ಯಾನವನ್ನೇ ಮಾಡಬೇಕು. ಆಯ್ತಲ್ಲ, ಇದಾಯಿತು, ಇಷ್ಟ ಆಯಿತು. ಆಮೇಲೆ ಏನು ಹಿಂಗಾಯ್ತಪ್ಪ, ಯಾಕೆ ಅಳ್ತಿದ್ದೀನಿ ಅಂತ ವರ ಸರ್ ಫೋನ್ ಮಾಡಿದೆ. ಸರ್ ಏನು ಸರ್, ನಾನು ಇಷ್ಟು ಧ್ಯಾನ ಮಾಡ್ತಾ ಇದ್ದೀನಿ, ಯಾಕೆ ಅಳ್ತಾ ಇದ್ದೀನಿ? ಅಳ್ಬಾರ್ದಲ್ಲ, ಯಾಕೆ ಅಳ್ತಾ ಇದ್ದೀನಿ? ಇನ್ನೇನು ನನಗೆ ಎಫೆಕ್ಟ್ ಆಗಲಿ, ಆರೋಗ್ಯ ಕ್ಷಣ ಕ್ಷಣ ಅಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಎಷ್ಟು ಎಂದೂ ಅಳ್ತಿಲ್ಲ, ಹಂಗೆ ಅಳ್ತಾನೇ ಇದ್ದೀನಿ. ಯಾಕೆ ಹಿಂಗೆ ಆಗ್ತಾ ಇದೆ? ನೆನಪು ಅಷ್ಟು ಸುಲಭ ಅಲ್ಲ ಕಣ್ರಿ. ಪುತ್ರ ಶೋಕಂ ನಿರಂತರಂ ಅಲ್ವಾ. ಯಾಕೆ ಹಿಂಗೆ ಅಳ್ತಾ ಇದ್ದೀನಿ, ಏನು ಕಾರಣ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ.
ಎಲ್ಲರೂ ಏನೇನೋ ಹೇಳಿದ್ರು. ಅಳೋದೇನು ತಪ್ಪೇನಲ್ಲ, ಪತ್ರಿಜಿಯವ್ರು ಕೂಡ ಹೇಳ್ತಾರೆ. ಪತ್ರಿಜಿಯವ್ರಿಗೂ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್ ಫೀಲಿಂಗ್ ಇರುತ್ತೆ. ನಮಗೇನೋ 1 ವರ್ಷ 2 ವರ್ಷ ಫೀಲಿಂಗ್ ಇರುತ್ತೆ ಅಂತ ಹೇಳಿದ್ರು. ಸಮಾಧಾನ ಆಗಲಿಲ್ಲ. ಓ ಇಲ್ಲೇನೋ ರಾಂಗ್ ಇದೆ ಅಂತೇಳಿ ಮತ್ತೆ ಎಗೈನ್ ನಾನು ಮುಂಚೆ ಹೆಂಗೆ ಧ್ಯಾನ ಮಾಡ್ತಾ ಇದ್ದೆ, ಸೊಸೈಟಿ ಪಿರಮಿಡ್ ಸೊಸೈಟಿ ಧ್ಯಾನ ಪತ್ರಿಜಿ ಹೇಳಿದ್ದಾರೆ. ಏನು ಇವೆಲ್ಲ ಪತ್ರಿಜಿ ಹೇಳಿರೋದನ್ನ ಸುಲಭನಾಗಿರೋದನ್ನ ತೊಗೊತಾ ಇದ್ದೀರಾ. ಪತ್ರಿಜಿಯವರು ಪತಂಜಲಿ ಅಷ್ಟಾಂಗ ಮಾರ್ಗದಲ್ಲಿ ಏನು ಹೇಳಿದ್ದಾರೆ, ಆಸನ ಜಯ ಅಂತಂದ್ರೆ ಪತ್ರಿಜಿ ಏನು ಹೇಳಿದ್ರೆ ಗೋಡೆಗಾದ ವರ್ಕೋ ಕಾಲಾಗ ನೀಚ್ಕೊಂತ. ಆಮೇಲೆ ಏನು ಹೇಳಿದ್ದಾರೆ ಅವರು, ಹೊರ್ಕೊಳ್ತಾ ಕೂತ್ಕೊಳ್ತಾ ಗೋಡೆನೂ ಬಿಟ್ಬಿಡ್ತೀಯಾ, ಚೇರು ಬಿಟ್ಬಿಡ್ತೀಯಾ, ಆಸನ ಜಯನ ಆಗುತ್ತೆ ಅಂತ ಹೇಳಿದ್ದಾರೆ ಪತ್ರಿಜಿ. ಅದನ್ನ ಯಾರು ಜ್ಞಾಪಕ ಇಟ್ಕೊಳ್ಳಲ್ಲ. ನೀವು ಸಡನ್ನ ಕಾಲು ನೀಚ್ಕೊಂಡ್ಬಿಡ್ತೀರಾ. ಕಾಲು ನೀಚ್ಕೊಳ್ಳೋದು ಕೂಡ ಸೋಮಾರಿತನನೇ. ನೀವು ಕಾಲು ನೀಚ್ಕೊತಾ ಇದ್ದೀರಾ. ಧ್ಯಾನ ಅಂದರೆ ಏನು ಅಂದ್ಕೊಂಡಿದ್ದೀರಾ, ಪರಮಾತ್ಮ ನನ್ನನ್ನು ನೀವುದು. ನೀವು ಪೂಜೆಗೆ ಹೆಂಗೆ ಕೂತ್ಕೊಂತೀರಾ, ಪೂಜೆ ಮಾಡುವಾಗ ಕಾಲು ನೀಚ್ಕೊಂಡು ಕೂತ್ಕೊಂತೀರಾ, ಪೂಜೆ ಮಾಡುವಾಗ ಸರಿಯಾಗಿ ಕೂರ್ತಿರಲ್ಲ, ಹಂಗೇ ಕೂತ್ಕೊಂಡು ಮಾಡಬೇಕು ಧ್ಯಾನವನ್ನು. ಅವೆಲ್ಲ ಸ್ವಲ್ಪ ಸಮಯ ನೀಚ್ಕೊಳ್ಳೋದು ಮಾಡಿ ಚೇರ್ ಕೂಡ ಯೂಸ್ ಮಾಡೋಂಗಿಲ್ಲ. ಪತ್ರಿಜಿಯವರು ಎಲ್ರಿಗೂ ಧ್ಯಾನ ಬರಲಿ, ಎಲ್ಲರಿಗೂ ಧ್ಯಾನ ಇಂಟ್ರೊಡ್ಯೂಸ್ ಆಗಲಿ, ಎಲ್ಲರಿಗೂ ಆಗಲಿ ಅಂತ ಮೇಲ್ನೋಟಕ್ಕೆ ಕೇಳಿದ್ದಾರೆ ಅಲ್ವಾ. ಆಗ ಮತ್ತೆ ನಾನು 4 ಗಂಟೆ ಸ್ಟ್ರೈಟಾಗಿ ಕೂತ್ಕೊಂಡ್ಬಿಟ್ಟೆ. ಮರ್ತೋದೆ ನನ್ನ ಮಗನ್ನ, ಸತ್ಯ ಹೇಳ್ತಾ ಇದ್ದೀನಿ ನಾನು. ಅಲ್ಲಿವರೆಗೂ ಮರೆಯೋಕ್ಕಾಗಲಿಲ್ಲ ನನ್ನ ಮಗನ್ನ. ಅಂದರೆ ಸರಿಯಾದ ಧ್ಯಾನವನ್ನು ಮಾಡಿದ್ರೇನೆ ಮಾತ್ರನೇ ಜ್ಞಾನ ಬರುವುದು ಅಲ್ವಾ. ಇದು ಧ್ಯಾನ ಅಂದರೆ ಏನಕ್ಕೆ, ಜ್ಞಾನ ಪಡ್ಕೊಳ್ಳೋದಕ್ಕೆ. ಜ್ಞಾನ ಅಂದ್ರೇನು, ಯೋಗಿ ಆಗೋದಕ್ಕೆ ಅಷ್ಟೇ, ರೋಗಗಳಿಗೂ ಅಲ್ಲ ಭೋಗ. ಹೇಳ್ನಲ್ಲ, ನೀನು ಯೋಗತ್ವ ಬಂದಿದೆ ಅಂದರೆ ಎಲ್ಲ ಸಿಗ್ತಾ ಇರುತ್ತೆ. ನೋಡಿ, ನಾವು ಕೃಷಿಕರು, ವ್ಯಾಸಾಯ ಮಾಡೋರು. ನಾನು ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದ ಮುಂಚೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ವ್ಯಾಸಾಯ ಮಾಡೋರು ಯಾವುದು ಒಂದು ಅರ್ಧ ಗಂಟೆ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ ನಾನು. ಮತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರು ಕೆಲಸ ಮಾಡ್ತೀನಿ, ಸುಸ್ತಾಗಲ್ಲ ನಮಗೆ ಅಲ್ವಾ. ಇವಾಗ ಸಾರ್ ಏನು ಹೇಳಿದ್ರು ಇಲ್ಲಿ, ಸ್ವರ, ಉಸಿರಾಟದಲ್ಲಿ ಸ್ವರ ಏನು ಹೇಳಿದ್ ನೀವು, ಸ್ವರ ಯೋಗ ಅಂತ ಹೇಳಿದ್ರಲ್ವಾ. ಅದು ಹೇಳಿದ್ನಲ್ಲ ಮತ್ತೆ ಸಾರ್ ನಿಮಗೆ ನೀವು ಧ್ಯಾನವನ್ನು ಮಾಡಿದಾಗ ಪೂರಕ ಕುಂಭಕ ಏನು, 1 ಉಸಿರು ಜಾಸ್ತಿ ತೊಗೊತೀವಿ, 2 ಉಸಿರು ಜಾಸ್ತಿ ಬಿಡ್ತು. ಇದು ಎರಡನ್ನ ಸಮ ಮಾಡಿದಾಗ ಸಾರ್ ಹೇಳಿದ್ರಲ್ಲ, ನೀವೇನು ಸರ್ಕಸ್ ಮಾಡೋಂಗೇ ಇಲ್ಲ, ಇತ್ ಕಡೆಗೂ ಮಲ್ಕೊಳ್ಳೋಂಗಿಲ್ಲ, ಇತ್ ಕಡೆಗೂ ಮಲ್ಕೊಳ್ಳೋಂಗಿಲ್ಲ, ಆಟೋಮೆಟಿಕ್ಕಾಗಿ ಆಗುತ್ತೆ ಅದು. ಹೆಚ್ಚು ಧ್ಯಾನ ಮಾಡಿದಾಗ ನೀವು, ಕರೆಕ್ಟಾ ಸರ್, ಆಟೋಮೆಟಿಕ್ಕಾಗಿ ಎರಡೂ. ಇದಕ್ಕಿಂತ ಮತ್ತೆ ನೀವು ಯಾರ್ಯಾರು ಎತ್ರಿ, ಎಷ್ಟು ಜನ ಮಾಡ್ತೀವಿ ಎತ್ರಿ, ಎಷ್ಟು 8 ಗಂಟೆ ಧ್ಯಾನ ಮಾಡ್ತೀವಿ ಅನ್ನೋರು ಎಷ್ಟು ಜನ ಇದ್ದಾರೆ, ಕೈ ಎತ್ರಿ ಕೈ ಮಾಡ್ತೀವಿ ಅಂತ. ಅಯ್ಯೋ ಅದಕ್ಕೆ ಯಾಕ್ರಿ ಎದ್ರಕೊಂತೀರಾ, ಅಯ್ಯೋ ಮಾಡಿದ್ರೋಗಿ ಎತ್ರಿ ಮಾಡ್ತೀವಿ ಅಂತ ಮಾಡ್ರಿ. ಧ್ಯಾನವ ಮಾಡಿದ್ರೆ ಲಾಭ ಇದೆ ಅಲ್ವಾ. ಇವಾಗ ಏನು ಹೇಳಿದ್ರು, ಒಪ್ಪತ್ತುಂಡವ ಯೋಗಿ ಅಂತ ಹೇಳಿದೆ, 2 ತುಂಡವ ಭೋಗಿ, 3 ತುಂಡವ 4 ತುಂಡವನ್ನ ಹೊತ್ಕೊಂಡೋಗಿ. ಇದಿರೋದು. ಇದನ್ನು ರಿವರ್ಸ್ ಆಗಿ ಹೇಳ್ತೀನಿ ಇವಾಗ ನಾನು. ಧ್ಯಾನದಲ್ಲಿ 1 ಗಂಟೆ ಧ್ಯಾನ ಮಾಡಿದ್ರೆ ಏನೋ ಒಂಚೂರು ರೋಗ ಮೇಲಾಗುತ್ತೆ. 1 ಗಂಟೆ ಧ್ಯಾನ ಮಾಡಿದ್ರೆ ಎಷ್ಟು, ಸ್ವಲ್ಪ ಏನೋ ತಲೆನೋವು, ಇನ್ನೇನು ಮೇಲಾಗಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್. ಯಾಕಂದ್ರೆ ತಲೆನೋವು ಬೇಗ ಹೋಗುತ್ತೆ ಅಲ್ವಾ. 1 ಗಂಟೆ ಧ್ಯಾನ ಮಾಡಿದ್ರೆ ತಲೆನೋವು ಮೇಲಾಗುತ್ತೆ. 2 ಗಂಟೆ ಧ್ಯಾನ ಮಾಡಿದ್ರೆ ಏನೋ ನೀನು ಅಂದ್ಕೊಂಡಿದ್ದು ಅನಿಸುತ್ತೆ. ಏನು ಅಂದ್ಕೊಂಡಿದ್ಯಾ, ಏನೋ ಯಾರೋ ಎದುರುಗಡೆ ಸಿಗ್ತಾರೆ ಇವಾಗ ನನಗೆ, ಯಾರೋ ಭೇಟಿ ಆಗ್ತಾರೆ. ಇವಾಗ ರಂಗನಾಥ್ ಸರ್ ಯಾರು ಭೇಟಿ ಆಗ್ತೀಯಾ, ತಾತ್ಕಾಲಿಕ ಅದು. 2 ಗಂಟೆ ಧ್ಯಾನ ಮಾಡಿದ್ರೆ ಯೋಗ ಭೋಗ, ಅಂದರೆ ಅಂದಿದ್ದು ಆಗುತ್ತೆ. ಯೋಗ ಭೋಗ, ರೋಗ ಆಯಿತು, ಭೋಗ ಆಯಿತು. ಯೋಗಿ 3 ಗಂಟೆ ಧ್ಯಾನ ಮಾಡಿದ್ರೆ, ಚಿತ್ತವೃತ್ತಿ ನಿರೋಧ ಮಾಡಿದ್ರೆ ಯೋಗಿ ಆಗ್ತೀರಾ. ಯೋಗಿ ಅಂದೇನು, ಚಿತ್ತ ವೃತ್ತಿ ನಿರೋಧ ಅಲ್ಲ ರೀ. ನೀವು 1 ಜನ ಇಲ್ಲಿ 4 ಜನ 8 ಗಂಟೆ ಧ್ಯಾನ ಮಾಡಿದ್ರೆ ಒಬ್ರು ಕೈ ಎತ್ತಲ್ವಲ್ಲಪ್ಪ, ಯಾಕಂಗೆ ಎದ್ರಕಂತಿದ್ದೀರಿ, ಮತ್ತೆ ಯಾಕೆ ಬಂದಿರಲಿಲ್ಲ ನೀವು ಅಲ್ವಾ. ಧ್ಯಾನ ಕಲಿಯಕಲ್ಲ ಬಂದಿರೋದಿಲ್ಲ ನೀವು ಅಲ್ಲ. ಇವಾಗ ಇಷ್ಟು ಜನ ಇದ್ದಾರಲ್ಲ ಹುಬ್ಳಿಲಿ, ಇಷ್ಟು ಜನ ಬಂದಿದ್ದೀರಾ ಅಂದರೆ ನೀವು ಮಾಡ್ತೀರಾ ಕಣ್ರಿ. ಒಳಗಡೆ ಎತ್ರಿ ಮಾಡ್ತೀವಿ ಅಂತ ಎತ್ರಿ ಕೈ ಎಲ್ಲರೂ ಮಾಡ್ರಿ. 8 ಗಂಟೆ ಧ್ಯಾನ ಎಲ್ಲರೂ ಲಾಭ ಇದೆ ಅಲ್ವಾ. ಅಲ್ಲಿಗೆ 3 ಗಂಟೆ ಮಾಡಿದ್ರೆ ಚಿತ್ತವೃತ್ತಿ ನಿರೋಧ ಆಗುತ್ತೆ. ಚಿತ್ತವೃತ್ತಿ ನಿರೋಧ ಅಂದರೆ ಮನಸ್ಸು ಶೂನ್ಯ ಆಗುತ್ತೆ. ಅವಾಗ ಏನಾಗ್ತೀಯಾ, ಯೋಗಿ ಅಷ್ಟೇ. ಯೋಗಿ ಬೇರೆ, ಜ್ಞಾನಿ ಬೇರೆ. ಯೋಗಿ ಆದವನಿಗೇನು, ನಾನು ಶರೀರ ಅಲ್ಲ ಆತ್ಮ ಅಂತ ತಿಳ್ಕೊಂಡಿರ್ತಾನೆ ಯೋಗಿ ಆದವನು. ಎಷ್ಟೊತ್ತು ಧ್ಯಾನ ಮಾಡಿದವನು, 3 ಗಂಟೆ ಊಟ ಮಾಡಿದ್ರೆ ರೋಗಿ, 3 ಗಂಟೆ ಧ್ಯಾನ ಮಾಡಿದ್ರೆ ಯೋಗಿ ಆಗ್ತಾನೆ. ಇನ್ನು 4 ಗಂಟೆ ಧ್ಯಾನ ಮಾಡಿದ್ರೆ, 4 ಗಂಟೆ ಊಟ, 4 ಟೈಮ್ ಊಟ ಮಾಡಿದ್ರೆ ಏನು ಮಾಡೋದು, ಒತ್ಕೊಂಡು ಹೋಗಿ ಅಂದ್ರೇನು, ರೈಟ್, ಡಬಲ್ ರೇಟ್ ಹೇಳೋದು. ಯಾರು ಕರ್ಕೊಂಡು ಹೋಗಕ್ಕೆ ಬರ್ತಾರೆ, ಯಮಧರ್ಮರಾಜ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ನೀವು 4 ಗಂಟೆ ಧ್ಯಾನ ಮಾಡಿದ್ರೆ ಯಮಧರ್ಮರಾಜ ನೀನು ಯಾವಾಗ ಕರೆದ್ರೆ ಅವಾಗ ಬರ್ತಾನೆ.
ಅರ್ಥ ಆಯ್ತಾ? ಇದು 4 ಗಂಟೆಯ ಧ್ಯಾನದ ರಹಸ್ಯ. ಅರ್ಥ ಆಯ್ತಾ? ಮತ್ತಿವ 4 ಗಂಟೆ ಮಾಡಲೇಬೇಕು ಧ್ಯಾನವ, ಸರಿಯಾಗಿ ಧ್ಯಾನನೇ ಮಾಡಬೇಕು. ಮ್ಯೂಸಿಕ್ ಏನು ಬೇಕಿಲ್ಲ, ಇಲ್ಲಿ ಬೇಕು. ನಾವನ್ನಲ್ಲ, ಪತ್ರಿಜಿಯವರು ಹೇಳಿದ್ದಾರೆ. ಇವಾಗ ಕ್ಯಾಸೆಟ್ ಹಾಕೋದಕ್ಕೆ ಸಮಯ ಇಲ್ಲ, ಪತ್ರಿಜಿನ ಹೇಳಿದ್ದಾರೆ. ಪತ್ರಿಜಿ ಏನು ಹೇಳಿದ್ದಾರೆ? ಮ್ಯೂಸಿಕ್ ಅಂದರೆ ಮ್ಯೂಸಿಕ್ಕು ನಾನು ನುಡಿಸೋದು ಬೇರೆ, ಇದೇ ಇಲ್ಲಿ ಸಮಯ ಇಲ್ಲ. ನಾನು ನುಡಿಸೋದು ಬೇರೆ. ಪತ್ರಿಜಿ ಹೇಳಿರೋದು ನಾನು ಯೋಗೀಶ್ವರ ನುಡಿಸಿದ್ರೆ ಸುತ್ತೆಲ್ಲವೂ ಕೂಡ ಬರುತ್ತೆ, ಅದನ್ನ ಕಾಪಿ ಹಾಕ್ಕೊಂಡು ಧ್ಯಾನ ಮಾಡೋದು ಬೇರೆ ಅಂತ ಹೇಳಿದ್ದಾರೆ ಪತ್ರಿಜಿ. ಅದು ಕೂಡ ಕೆಲ ಸಮಯವೇ ಅಂತ ಹೇಳಿದ್ದಾರೆ. ನಾನು ನುಡಿಸೋದು ಕೂಡ ಕೆಲ ಸಮಯವೇ. ಮಾತುಗಳು ಹೇಳ್ತಾರಲ್ಲ, ಅದು ಕೂಡ ಆಲೋಚನೆಯೇ ಅಂತ ಹೇಳಿದ್ದಾರೆ ಪತ್ರಿಜಿಯವರು ಅಲ್ವಾ? ಹಂಗಾಗಿ ಸೈಲೆಂಟ್ ಧ್ಯಾನವನ್ನೇ ಮಾಡಬೇಕು. 4 ಜನ ಬಂದು ಹೊತ್ಕೊಂಡು ಹೋಗಲ್ಲ ಅಂದರೆ ಸಾವು ನಿಮಗೆ ಬರಲ್ಲ ಅಲ್ವಾ? ಮತ್ತಿವಾಗ ಬೇಗ ಸಾಯೋದಕ್ಕೆ ಯಾರಿಗಿಷ್ಟ ಇದೆ? ಕೈ ಎತ್ತಿ. ಯಾರಿಗೂ ಇಷ್ಟ ಇಲ್ಲ. ಬೇಗ ಸಾಯೋಕ್ಕೇನೋ ಯಾರಿಗೂ ಇಷ್ಟ ಇಲ್ಲ. ಧ್ಯಾನ ಮಾಡ್ರಿ ಅಂದರೆ ಆಗಲ್ಲ ಅಲ್ವಾ? ಇಲ್ಲಿ ಹೆಂಗಾಗಿದೆ ಅಂತಂದರೆ, ಪುಣ್ಯ ಸಂಪಾದನೆ ಬೇಕು. ಪುಣ್ಯ ಸಂಪಾದನೆ ಮಾಡೋಕ್ಕೆ ಬಹಳ ಆಸೆ ಇದೆ. ಮಾಡೋದು ಯಾವ ಕೆಲಸಗಳನ್ನ? ಪಾಪದ ಕೆಲಸಗಳನ್ನ. ಬೇಕಾಗಿರೋದೇನು? ಪುಣ್ಯ. ಎಲ್ಲರಿಗೂ ಇಷ್ಟನೇ ಪುಣ್ಯ. ಪುಣ್ಯದ ಕೆಲಸಗಳು ಮಾಡೋಕ್ಕೆ ಇಷ್ಟ ಇಲ್ಲ. ನೀನು ಪಾಪದ ಕೆಲಸಗಳು ಮಾಡಿ ಪುಣ್ಯ ಬಾ ಅಂದ್ರೆ ಹೆಂಗ್ರಿ ಬರುತ್ತೆ? ಸಾಧ್ಯನಾ ಬರೋದಕ್ಕೆ? ಅಲ್ವಾ? ಇದಕ್ಕೆಲ್ಲನೂ ಮೂಲ ಕಾರಣ ಏನೂ ಇಲ್ಲ ಇಲ್ಲಿ, ಎಲ್ಲ ಧ್ಯಾನವೇ. ಧ್ಯಾನ ಬಿಟ್ಟರೆ ಅಲ್ಟಿಮೇಟ್ ಬೇರೆ ಏನೂ ಇಲ್ಲ. ಧ್ಯಾನ ಒಂದೇ. ಇದು ನಾನು ಪಡ್ಕೊಂಡು ಹೇಳ್ತಾ ಇದ್ದೀನಿ ಅಲ್ವಾ? 4 ಜನ ಹೊತ್ಕೊಂಡು ಹೋಗಲ್ಲ ಅಂದರೆ ನಿನಗೆ ಮೃತ್ಯು ಹತ್ತಿರಕ್ಕೆ ಬರಲ್ಲ. ಸತ್ಯ ಇದು. ಮೃತ್ಯುವನ್ನು ಗೈಬೋದು. ಯಾಕಾಗಲ್ಲ? ಒಬ್ಬರು ಸಾಧ್ಯ ಆಗಿದೆ ಅಂದರೆ ಇನ್ನೊಬ್ರಿಗೆ ಯಾಕಾಗಲ್ಲ? ಮಹಾತಾರ್ ಬಾಬಾಜಿ ಎಷ್ಟು ವರ್ಷ ಸರ್ ಇದ್ದಿದ್ದು? ಮಹಾತಾರ್ ಬಾಬಾಜಿ ಹೆಂಗಿತ್ತು? ಅವರು ಯೋನಿಜರೇ ಅಲ್ಲ. ಅವರೂ ಒಬ್ಬ ತಾಯಿ ಗರ್ಭದಲ್ಲಿ ಜನ್ಮ ತಗೊಂಡಿದ್ದಾರೆ, ಸಾಧನೆ ಮಾಡಿದ್ರು ಅವರು ಅಲ್ವಾ? ನೀವು ಸಾಧನೆ ಮಾಡಿ. ಇಲ್ಲಿ ಯಾಕೆ ನೀವು ಅಷ್ಟು ವರ್ಷ ಇರಬೇಕು ಅಂದರೆ ಎಂಜಾಯ್ ಮಾಡೋಕ್ಕಲ್ಲ, ಕಾಶಿ ಯಾತ್ರೆ ಹೋಗೋದಕ್ಕೂ, ತೀರ್ಥಯಾತ್ರೆ ಹೋಗೋದಕ್ಕೂ, ಪ್ರಯಾಗ್ರಾಜ್ಗೆ ಹೋಗೋದಕ್ಕಲ್ಲ ರೀ, ಸಾಧನೆ ಮಾಡಕ್ರಿ. ಯಾಕಂದರೆ 1 ವರ್ಷ ಸಾಧನೆ ಮಾಡಿದ್ರೆ ಏನೋ ಒಂದು ಗುಣ ಕಳ್ಕೊತೀವಿ ನಾವು. ಇಷ್ಟು ಸಾಧನೆ, ಒಂದು ಗುಣ ಭಾಳ ಇದೆ. ಭಾಳ ಸಂಚಿತ ಹೊತ್ಕೊಂಡು ಬಂದಿದ್ದೀವಿ ನಾವು. ಬಹಳ ಆ ಸಂಚಿತನ ಕಳ್ಕೊಬೇಕು ಅಂದರೆ ಏನು ಮಾಡ್ಬೇಕು ನಾವು? ಈ ಜನ್ಮದಲ್ಲೇ ಸಂಚಿತನ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನು ಸಂಚಿತ ಕಂಪ್ಲೀಟ್ ಮಾಡ್ಕೊಂಡಿದ್ದರಿಂದ ಆಗಮಿಕ ಮಾಡೋದೇ ಇಲ್ವಲ್ಲ. ಆಗಮಿಕ ಕರ್ಮನೆ ಮಾಡೋದೇ ಇಲ್ಲ ಅಂದರೆ ಕಡಿಮೆ ಆಗುತ್ತಲ್ಲ ಜನ್ಮಗಳು. ಇವಾಗ ಸಂಚಿತ ಜೊತೆಗೆ ಆಗಮಿಕ ಸಂಚಿತ ಆಯಿತು ಅಂದರೆ ಡಬಲ್ ಆಯ್ತು ಕರ್ಮಗಳು ಅಲ್ವಾ? ಈ ಕರ್ಮಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತಂದರೆ ನೀವು ಹೆಚ್ಚು ಧ್ಯಾನವನ್ನು ಮಾಡಲೇಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.